ಕಾವೇರಿಗಾಗಿ ಕನ್ನಡ ಸಂಘಟನೆಗಳು ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸಮರವನ್ನು ಸಾರೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಡಿಕೆ ಶಿವಕುಮಾರ್ ವರ್ಸಸ್ ವಿಜಯ್ ದಳಪತಿ ಅನ್ನುವಾಗ ಆಗ್ಬಿಟ್ಟಿದೆ. ಇವತ್ತು ಸಭೆ, ಗುರುವಾರ ಕರ್ನಾಟಕ ಬಂದ್ ಆಗುತ್ತಾ? ಕರ್ನಾಟಕ ಬಂದ್ ಕರೆ ಕೊಡಲು ಇವತ್ತು ಸಭೆಯನ್ನ ಏನಾದ್ರೂ ಮಾಡ್ತಾರಾ? ಇವತ್ತೇ ಕರ್ನಾಟಕ ಬಂದ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನ ನಡೆಸಬೇಕು ಅನ್ನುವಂತಹ ನಿರ್ಧಾರ ಆಗಿದೆ. ನೋಡಿ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಸಭೆ. ಬಂದ್ ಸಂಬಂಧ ವಿವಿಧ ಸಂಘಟನೆಗಳ ಜೊತೆ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಏನು ಡಿಸೈಡ್ ಮಾಡ್ತಾರೆ, ಏನೆಲ್ಲ ಮಹತ್ವದ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಈಗ ಬಹುದೊಡ್ಡ ಪ್ರಶ್ನೆಯಾಗುತ್ತೆ. ಕಾವೇರಿ ನೀರಿಗಾಗಿ ನಿರಂತರವಾಗಿ ಈಗ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ KRS ಡ್ಯಾಮ್ ಏನಿದೆ ಬರಿದಾಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಬೇರೆ ಈಗ ನೀರು ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದಾರೆ ತಮಿಳುನಾಡು. ಅದಕ್ಕೆ CWRC ಅಧಿಕಾರಿಗಳು ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ರೈತ ಸಂಘಟನೆಗಳಾಗಿರ್ಬೋದು, ಹಾಗೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಹಾಗೆ ಬಿಜೆಪಿ ನಾಯಕರು ಈಗ ಮುತ್ತಿಗೆ ಹಾಕುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಹಾಗೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ನಡೆಯಲಿದೆ. ಈ ಒಂದು ಸಭೆಯಲ್ಲಿ ಏನ್ ನಡೆಯುತ್ತೆ, ಇವತ್ತು ಏನ್ ಡಿಸೈಡ್ ಆಗುತ್ತೆ, CWRC ಅಧಿಕಾರಿಗಳು ಆ ಒಂದು ಧರಣಿ ಮಾಡ್ತಿದಾರಲ್ಲ ಅದಕ್ಕೇನಾದ್ರೂ ಮಣಿತಾರ ಅನ್ನುವಂತಹ ಪ್ರಶ್ನೆ ಇವತ್ತು ಸಭೆ. ಹಾಗೆ ಗುರುವಾರ ಏನಾದರೂ ಕರ್ನಾಟಕ ಬಂದ್ ಆಗುತ್ತಾ, ಅಖಂಡ ಕರ್ನಾಟಕ ಬಂದ್ ಮಾಡ್ತಾರ? ಯಾಕಂತಂದ್ರೆ ಸಾಕಷ್ಟು ಗ್ರಾಮಗಳಾಗಿರ್ಬೋದು, ತಾಲೂಕುಗಳು, ಜಿಲ್ಲೆಗಳು ನಂಬ್ಕೊಂಡಿರುವಂಥದ್ದು ಕಾವೇರಿ ನೀರನ್ನ. ಹಾಗಾಗಿ ಏನು ಮಳೆ ಬರ್ತಾ ಇದೆ, ಫುಲ್ಲು ಡ್ಯಾಮ್ ಎಲ್ಲ ತುಂಬ್ಕೊಂಡು ಹೋಗಿದೆ, ನೀರೆಲ್ಲ ಪೋಲ್ ಆಗ್ತಿದೆ, ನೀರು ಬಿಟ್ಬಿಡೋಣ ಅಂತ